ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದೊಳಗೆ ನಾನು ಕ್ರೀಮಿ ಮಶ್ರೂಮ್ ಒಂದು ವಿಡಿಯೋ ಸಿಕ್ಕಾಬಡೆ ವೈರಲ್ ಆಗಿದೆ. ಸೊ ಅದು ರೆಸಿಪಿನ ಟ್ರೈ ಮಾಡಿ. ಇವತ್ತು ನಂಗೆ ಸಿಕ್ಕಾಬಡೆ ಮಶ್ರೂಮ್ ಕ್ರೇವಿಂಗು ಬರತ್ತಿತ್ತು. ಸೊ ಐ ಥಾಟ್ ಲೈಕ್ ವೈ ಡೋಂಟ್ ಐ ಜಸ್ಟ್ ಗಿವ್ ಅ ಟ್ರೈ ಟು ದಟ್ ವೈರಲ್ ರೆಸಿಪಿ. ಸೊ ವಿಡಿಯೋ ಎಂಡ್ ತನಕ ನೋಡ್ರಿ. ಲೆಟ್ಸ್ ಸಿ ಇಫ್ ದಟ್ ರೆಸಿಪಿ ಇಸ್ ವರ್ತ್ ದ ಹೈಪ್ ಆರ್ ನೋ. ಫಸ್ಟ್ ಮಶ್ರೂಮ್ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ. ಮಶ್ರೂಮ್ ವಾಶ್ ಮಾಡೋದು ಹೆಂಗಂತ ನೋಡಿದಾಗ ಮಶ್ರೂಮ್ನ ಜಾಸ್ತಿ ಹೊತ್ತು ಇದ್ರೊಳಗೆ ಬಿಡಬಾರ್ದಂತ, ನೀರೊಳಗೆ. ಸೊ ಹಟ್ ಅಂತ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಲುಕ್ ಹೌ ಡರ್ಟಿ ದಿಸ್ ವಾಟರ್ ಇಸ್. ಇದು ಮಶ್ರೂಮ್ನ ಇದಕ್ಕೆ ಮೂವ್ ಮಾಡ್ತೀನಿ, ಕ್ಲೀನಾಗಿ ಪೀಲ್ ಮಾಡಿ ಪ್ಲೇಟಿಗೆ ಹಾಕ್ಕೊಳ್ತೀನಿ ಅಂತ. ಸೊ ಐ ನೋ ಹೌ ಟು ಪೀಲ್. ಇದು ಮಶ್ರೂಮ್ ಒಳಗೆ ಇಲ್ಲೇ ಒಂದು ಹಿಂಗೆ ಬರ್ತೈತಿ. ನಿಮ್ಮ ಕೈ ಹಾಕಿ ಎಬ್ಬಿದ್ರೆ ಬರ್ತೈತಿ. ಆ್ಯಂಡ್ ಯು ಗೈಸ್ ಜಸ್ಟ್ ನೀಡ್ ಟು ಫೀಲ್ ಲೈಕ್ ದಿಸ್. ಸೊ ಸ್ಯಾಟಿಸ್ಫೈಯಿಂಗ್. ನಾನು ಇದಷ್ಟು ಮಶ್ರೂಮ್ನ ಪೀಲ್ ಮಾಡ್ಕೊಂಡು ಸಿಗ್ತೀನಿ. ಆಲ್ಮೋಸ್ಟ್ ಟುಕ್ ಮೋರ್ ದೆನ್ 15 to 20 minutes. ನಾನು ನೋಡಿದ ವಿಡಿಯೋದ್ರೊಳಗೆ ಅವರು ಫುಲ್ ಮಶ್ರೂಮ್ ಇಟ್ಟಿದ್ದಾರೆ, ಕೆಲವೊಂದು ವಿಡಿಯೋದ್ರೊಳಗೆ ಚಾಪ್ನು ಮಾಡಿದ್ದಾರೆ. ಸೊ ನಾನು ಜಸ್ಟ್ 1/2 ಮಾಡ್ತೀನಿ. ಜಸ್ಟ್ ಲೈಕ್ ದಿಸ್. ನೋಡ್ಬೋದ ಈ ಥರ ಕಾಣಿಸ್ತದ. ನಾವು ಚಾಪಿಂಗ್ ದ ಆನಿಯನ್, ಲೈಕ್ ನಾನು ಒಂದು ಚಿಕ್ಕದು ಒಂದು ಮೀಡಿಯಮ್ ಸೈಜ್ ಒಳಗೆ ಹಾಫ್ ತಗೊಂಡಿದ್ದೀನಿ. ಇದನ್ನ ಫುಲ್ ಸಣ್ಣ ಕಟ್ ಮಾಡ್ಕೋಬೇಕು, ಬಿಕಾಸ್ ಇದನ್ನ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಸ್ಟಿರ್ ಫ್ರೈ ಮಾಡಬೇಕು. ಸೀರಿಯಸ್ಲಿ ಮಾಡೋದು ಒಂದು 15-20 minutes ಹಿಡಿದ್ರು ರೆಸಿಪಿ ನೋಡೋಕೆ ಸಿಕ್ಕಾಪಟ್ಟೆ ಸಿಂಪಲ್ ಅನ್ಸುತ್ತೆ, ಬಟ್ ಬ್ಯಾಕ್ ಆ್ಯಂಡ್ ಪ್ರಿಪ್ರೇಷನ್ ಭಾಳ ಐತಿ ಸೀರಿಯಸ್ಲಿ ಇದು ರೆಸಿಪಿ ಒಳಗೆ, ಎಸ್ಪೆಷಲಿ ದಿಸ್ ಮಶ್ರೂಮ್. Now I'm chopping the garlic. ಇವಾಗ ಕೊರಿಯಂಡರ್ನ ಫೈನಲಿ ಚಾಪ್ ಮಾಡ್ತಿದ್ದೀನಿ. Not exactly finely, and I chop very roughly. Okay, now all done. Let's start the recipe. ಇವಾಗ ಒಂದು ಪ್ಯಾನ್ ಒಳಗೆ ಆ್ಯಕ್ಚುಲಿ ಇದು ನಂದು ಫಸ್ಟ್ ಮೀಲ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ ನಾನು. ನಿನ್ನೆ 8 ಕಿಲೋಮೀಟರ್ ವಾಕ್, ಬರ್ತಾ 4 ಕಿಲೋಮೀಟ್ರ್, ಹೋಗ್ತಾ 4 ಕಿಲೋಮೀಟ್ರ್ ವಾಕ್ ಮಾಡಿದ್ದ. ಐ ವಾಸ್ ಡ್ಯಾನ್ ಟಯರ್ಡ್. ಮುಂಜಾನೆ ಜಲ್ದಿ ನಡ್ಕೊಂಡು ಡ್ಯಾನ್. ಆನಿಯನ್ ಸ್ವಲ್ಪ ಹುರಿಯೋಷ್ಟ್ರಿಗೆನ ನಾವು ಪನ್ನೀರ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಅಂತ. ಪನ್ನೀರ್ ಸಾಸ್ ಮಾಡಕ್ಕೆ ನಮ್ಗೆ ನಾನು ಮಿಲ್ಕಿ ಮಿಸ್ಟರ್ದ ಪನ್ನೀರ್ ಯೂಸ್ ಮಾಡತ್ತೀನಿ.
ಫುಲ್ 200 ಗ್ರಾಮ್ ಯೂಸ್ ಮಾಡ್ತೀನಿ. ಫೋರ್ತ್ ಕ್ಯೂಬಿಗ ಜಾಗ ಸಾಲ್ತಿಲ್ಲ, ನಾನು ಫಸ್ಟ್ 3 ಕ್ಯೂಬ್ ಮಾಡಿ ಆಮೇಲೆ 4th ಕ್ಯೂಬ್ ಆ್ಯಡ್ ಮಾಡ್ತೀನಿ. ಅವ್ರು ಮಾಡಿದ್ದೆಲ್ಲ ಕ್ರೀಮಿ ಆಗದ, ನಂದು ಪೌಡರ್ ಆಗೈತಿ. ನೋ ವರೀಸ್. ಬಟ್ ಅವ್ರದ್ದು ಫುಲ್ ಬ್ರೌನ್ ಆಗ್ಬಿಟ್ಟಿತ್ತ. ಇದು ನೋಡ್ಬೋದು, ನಂದು ಇನ್ನೂ ಇದು ಫ್ರೈ ಆಗತೈತಿ. ಫುಲ್ ಅಂದ್ರೆ ಪಿಂಕಿಶ್ ಬ್ರೌನ್ ವರ್ಗೂ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ರೋಸ್ಟ್ ಮಾಡ್ಬೇಕು. ಆರ್ಗ್ಯಾನೋ, ನಾನು 2 ಪ್ಯಾಕೆಟ್ ಆರ್ಗ್ಯಾನೋ, ನಾನು 2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಿದ್ದೀನಿ, ಒಣ ಮೆಣಸಿನ್ಕಾಯಿನ. ಇದು ಭಾಳ ಖಾರ ಇಲ್ಲ, ಸೊ ಚೋಟು 2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ನಾನು ಗ್ರೈಂಡ್ ಮಾಡ್ತೀನಿ. ನಾನು ಈ ಪನ್ನೀರ್ ಇದು ಸಾಸಿಗೆ ಇನ್ನೊಂದೇನು ಮಿಕ್ಸ್ ಮಾಡಿದೆ ಅಂತಂದ್ರೆ ಅವರು ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ದಾರೆ, ನಾನು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ನೋಡ್ಬೋದು, ಆನಿಯನ್ ಇಷ್ಟೊಂದು ಫುಲ್ ಬ್ರೌನಿಶ್ ಆಗದ. ಇವಾಗ ನಾನು ಕಟ್ ಮಾಡಿರೋ ಮಶ್ರೂಮ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಸೊ ದಟ್ ವಾಟರ್ ಎಲ್ಲ ಬಿಟ್ಬಿಡ್ತಿದೆ ಜೋದಿನ. ಇದನ್ನ ಫುಲ್ ಸಾಸ್ ಮಾಡ್ಕೊಂಡು ಬರ್ತೀನಿ. ಸಾಸ್ ಈ ಥರ ಆಗದ. Good. It's nice. ನೋಡ್ಬೋದು, ಮಶ್ರೂಮ್ ವಾಟರ್ ಬಿಡಕ್ಕೆ ಸ್ಟಾರ್ಟ್ ಮಾಡೈತಿ. ಇದನ್ನ 5 ಮಿನಿಟ್ಸ್ವರೆಗೂ ಅಷ್ಟು ನಾನು ಸ್ಟಿರ್ ಫ್ರೈ ಮಾಡ್ತೀನಿ, ಸೊ ದಟ್ ಅದು ವಾಟರ್ ಕಂಪ್ಲೀಟ್ಲಿ ಹೋಗ್ಲಿದ. ಇವಾಗ ನನ್ಗದು ಇದು ಆನಿಯನ್ ಫುಲ್ ಫ್ರೈ ಆಗಿತ್ತಲ್ಲ, ಅದ್ರ ಸ್ಮೆಲ್ ಮಸ್ತ್ ಬರತೈತಿ. ಐ ಫೀಲ್ ಲೈಕ್ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಇದಷ್ಟು ವಾಟರ್ ಹೋಗೋವರೆಗೂ ನಾನು ಹಂಗ ಸ್ಟಿರ್ ಫ್ರೈ ಮಾಡ್ಕೊಂತಿರ್ಬೇಕಿದ್ನ. I'm hungry, very 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 hungry. ಪೇಷನ್ಸ್ ಎಲ್ಲ ಜಾಸ್ತಿ ಉರಿ ಒಳಗೆ ಇಟ್ಕೊಂಡು ಜಲ್ದಿ ಮಾಡಿ ಮುಗಿಸ್ತೀನಿ. ನನ್ನ ಪೇಷನ್ಸ್ ಲೆವೆಲ್ ಫುಲ್ ಡೌನ್ ಹಾಕೊಂಡ್ಬಿಟ್ಟಿದ್ದೆ. That's why ಇದು ಬೆಂದದ್ನೋ ಇಲ್ಲ ಅಂತ ಗೊತ್ತಿಲ್ಲ. ಐ ಜಸ್ಟ್ ಟೇಸ್ಟ್ ಅ ಮಶ್ರೂಮ್, ಚೋಟು ಮಶ್ರೂಮ್. Oh my god, it's very tasty. ಆನಿಯನ್ ಫ್ಲೇವರ್ ಬರತೈತಿ ನಂಗೆ.
ಇಟ್ಸ್ ಗುಡ್ ನೋ. ಇವಾಗ ಏನು ಮಾಡ್ತೀನಿ ಅಂತಂತಂದ್ರೆ ಈ ಪನ್ನೀರ್ ಮಿಕ್ಸ್ ಸಾಸ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಉರಿ ಫುಲ್ ಸಣ್ಣದೈತಿ. ಇದನ್ನ ಫುಲ್ ವಾಟರ್ ಹಾಕಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ತೀನಿ. I'll give a good mix now. I can't wait. I guess I have to taste. ಇದನ್ನ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡ್ತೀನಿ. ಇಟ್ಸ್ ಆಲ್ಮೋಸ್ಟ್ ರೆಡಿ. 10 ಮಿನಿಟ್ಸ್ ಆಯಿತು. ನಡಕ್ಕೆ ಒಂದು 2-3 ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ತಳ ಏನೂ ಹಾಕ್ಕೊಂಡಿಲ್ಲ. ಇಟ್ಸ್ ವೆರಿ ಟೆಕ್ಸ್ಚರ್ಡ್ ಇಟ್ ಇಸ್. ಓಕೆ, 10 ಮಿನಿಟ್ಸ್ ಆಯ್ತು. ಇವಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ now I'll add chaat masala to this. The chopped coriander ಜಾಸ್ತಿನೇ ಇರಬೇಕು ಅವ್ರ ಪ್ರಕಾರ. 1 full lemon. Mix everything. ನೋಡ್ಬೋದು ಎಷ್ಟು ಯಮ್ ಕಾಣಿಸತೈತಿ ಅಂತ. Such an amazing recipe. You guys have to try this. ಸ್ವಲ್ಪ ಪ್ರಿಪ್ರೇಷನ್ ಟೈಮ್ ಅಂತೂ ಐತಿ. ಸ್ವಲ್ಪ ಪ್ರಿಪ್ರೇಷನ್ ಟೈಮ್ ಐತಿ, ಬಟ್ ಇಟ್ಸ್ ವರ್ತ್ ದ ಟ್ರೈ. ಇಟ್ಸ್ ವರ್ತ್ ದ ಎಫರ್ಟ್ಸ್. ಟ್ರೈ ಮಾಡಿ ಹೇಳಿ ನನಗೂ ಹೆಂಗಿತ್ತಂತಂದ್ರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವೀಕ್ ಮತ್ತೆ ಇನ್ನೊಂದು ವ್ಲಾಗ್ ಒಳಗೆ ಸಿಗ್ತೀನಿ. ನಿಮ್ಗೆ ಟೇಕ್ ಕೇರ್. ಬಾಯ್.